ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮೂಡೆ ಕಡುಬು ಹೇಗೆ ಮಾಡೋದಂತ ನೋಡುವ. ಮಾಡೋದು ಕೂಡ ತುಂಬಾ ಸುಲಭ. ಇದನ್ನು ಮಾಡಲಿಕ್ಕೆ ಮೂಡೆ ಎಳೆ ಬೇಡ, ಮೂಡೆ ಕಟ್ಟೋದು ಬೇಡ, ಮುಳ್ಳು ಬೇಕಾಗಿಲ್ಲ. ಮೂಡೆ ಕಡುಬು ತಿನ್ನಲಿಕ್ಕೆ ಯಾರಿಗೆ ತುಂಬ ಇಷ್ಟ ಅವರು ಈ ರೀತಿ ಮಾಡಿ ತಿನ್ನಿ, ತುಂಬಾ ಒಳ್ಳೆಯದಾಗ್ತದೆ. ಈ ರೀತಿ ಮಾಡಿದರೆ ಮೂಡೆ ಎಳೆಯಲ್ಲಿ ಮಾಡಿದ ರುಚಿಯೇ ಬರ್ತದೆ. ಕಪ್ಪು ಅಳತೆಯಲ್ಲಿ 1/4 ಕಪ್ಪು ಉದ್ದಿನ ಬೇಳೆ ತಗೊಂಡು 4-5 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆಯಿರಿ. ಉದ್ದಿನ ಬೇಳೆ ಅಳತೆ ಮಾಡಿದ ಅದೇ ಕಪ್ನಲ್ಲಿ 3 ಕಪ್ಪು ನೀರು ಹಾಕಿ ನೆನೆಸಿಡಿ. ಮುಚ್ಚಳ ಮುಚ್ಚಿ 5 ಗಂಟೆಗಳವರೆಗೆ ನೆನೆಸಿಡಿ. ಉದ್ದಿನ ಬೇಳೆ ನೆನೆಸಲಿಕ್ಕೆ ಕುಡಿಯುವ ನೀರನ್ನೇ ಯೂಸ್ ಮಾಡಿ, ಮತ್ತು ಅದೇ ನೀರಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಇದೆ. ಇದು ರೈಸ್ ರವೆ, ಉಪ್ಪಿಟ್ಟು ರವೆ ಅಲ್ಲ. ಇದಕ್ಕೆ ಅಕ್ಕಿ ತರಿ ಅಂತ ಕೂಡ ಹೇಳ್ತೇವೆ. ಉದ್ದಿನ ಬೇಳೆ ಹಾಕಿದ ಅದೇ ಕಪ್ನಲ್ಲಿ 4 ಕಪ್ಪು ಅಕ್ಕಿ ತರಿ ಹಾಕ್ತಾ ಇದ್ದೇನೆ. ಇದು ಕಡುಬು ಅಕ್ಕಿ ತರಿಯಲ್ಲೇ ಮಾಡಬೇಕು, ಆಗಲೇ ರುಚಿ. ಅಕ್ಕಿ ಗ್ರೈಂಡ್ ಮಾಡಿದರೆ ಇಡ್ಲಿ ಆಗ್ತದೆ ಅದು, ಹಾಗಾಗಿ ಅಕ್ಕಿ ತರಿಯಲ್ಲೇ ಮಾಡಿ. ಈಗ ಇಲ್ಲಿ ನಾನು 4 ಕಪ್ಪು ತಗೊಂಡಿದ್ದೇನೆ. 1/4 ಕಪ್ಪು ಉದ್ದಿಗೆ 4 ಕಪ್ಪು ಅಕ್ಕಿ ತರಿ ತಗೊಂಡಿದ್ದೇನೆ. ಈಗ ಇದನ್ನು 2 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಅದರಲ್ಲಿರುವ ನೀರನ್ನು ಬಸಿದು ಇಟ್ಟಿದ್ದೇನೆ. ಅಕ್ಕಿ ತರಿ ನೀರಿನಲ್ಲಿ ನೆನೆಸಿಟ್ಟ ನಂತರವೇ ನೆನೆಸಿದ ಉದ್ದನ್ನು ರುಬ್ಬಿಕೊಳ್ಬೇಕು. ಈಗ ನೋಡಿ, ಉದ್ದನ್ನು ನೆನೆಸಿಟ್ಟು 5 ಗಂಟೆ ಆಗಿದೆ. ಇದು ನೀರನ್ನು ಬಿಸಾಡಲಿಕ್ಕಿಲ್ಲ, ಇದೇ ನೀರಿನಲ್ಲಿ ರುಬ್ಬಿಕೊಳ್ಬೇಕು. ಈಗ ಇದೇ ನೀರು ಮತ್ತು ಉದ್ದಿನ ಬೇಳೆಯನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ ತಂದಿದ್ದೇನೆ. ಎಷ್ಟು ನುಣ್ಣಗೆ ಗ್ರೈಂಡ್ ಮಾಡಲಿಕ್ಕಾಗ್ತದೆ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು. ತುಂಬ ತೆಳು ಕೂಡ ಆಗಬಾರ್ದು. ನಾನಿಲ್ಲಿ ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕಿಲ್ಲ, ಉದ್ದಿನ ಬೇಳೆ ಏನು ನೆನೆಸಿಟ್ಟಿದ್ದೇವೆ ಅದೇ ನೀರಲ್ಲೇ ಗ್ರೈಂಡ್ ಮಾಡಿದ್ದು. ನೋಡಿ, ಇಷ್ಟು ದಪ್ಪ ಇದೆ. ಗ್ರೈಂಡ್ ಮಾಡಿದ ಉದ್ದಿನ ಬೇಳೆಯನ್ನು ಬೇರೆ ಪಾತ್ರೆಗೆ ಹಾಕಿ ಅಕ್ಕಿ ತರಿ ತೊಳೆದಿಟ್ಟು 10 ನಿಮಿಷ ಆಗಿದೆ. ಈಗ ಇದರಲ್ಲಿರುವ ನೀರನ್ನು ಈ ರೀತಿ ಚೆನ್ನಾಗಿ ಕೈಯಲ್ಲಿ ಹಿಂಡಿ ತೆಗೆಯಬೇಕು, ಸ್ವಲ್ಪವೂ ನೀರು ಇರಬಾರ್ದು. ಗ್ರೈಂಡ್ ಮಾಡಿದ ಉದ್ದಿನ ಬೇಳೆ ಜೊತೆಗೆ ಅಕ್ಕಿ ತರಿಯಲ್ಲಿರುವ ನೀರನ್ನು ಚೆನ್ನಾಗಿ ನೋಡಿ ಈ ರೀತಿ ಕೈಯಲ್ಲಿ ಹಿಂಡಿ ಹಾಕಿಕೊಳ್ಬೇಕು. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ 2 ನಿಮಿಷ ಮಿಕ್ಸ್ ಮಾಡಬೇಕು. ಇದನ್ನು ಗ್ರೈಂಡ್ ಮಾಡುವಾಗ ಜಾಸ್ತಿ ನೀರು ಹಾಕಿ ಗ್ರೈಂಡ್ ಮಾಡಲಿಕ್ಕಿಲ್ಲ, ತುಂಬ ತೆಳು ಕೂಡ ಆಗಬಾರ್ದು, ಹಾಗೆ ತುಂಬ ದಪ್ಪ ಕೂಡ ಆಗಬಾರ್ದು. ಹಿಟ್ಟಿನ ಹದ ತುಂಬ ದಪ್ಪ ಆದರೆ ಕೂಡ ಕಡುಬು ತುಂಬ ಗಟ್ಟಿ ಆಗ್ತದೆ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿದನ್ನು 10ರಿಂದ 12 ಗಂಟೆಗಳವರೆಗೆ ಉದುಗು ಬರಲಿಕ್ಕೆ ಬಿಡಬೇಕು. ಉದುಗು ಬರಲಿಕ್ಕೆ ಇಟ್ಟು 10 ಗಂಟೆ ಆಗಿದೆ. ಈಗ ನೋಡಿ, ಹಿಟ್ಟು ಚೆನ್ನಾಗಿ ಉದುಗು ಬಂದಿದೆ. ನಾನು ಹಿಟ್ಟನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಹದವಾಗಿ, ತುಂಬ ಜೋರಾಗಿ ಅಲ್ಲ, ಹದವಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಇಷ್ಟು ದಪ್ಪ ಹಿಟ್ಟು ಇದೆ. ನೋಡಿ, ಈ ಅದಕ್ಕೆ ಹಿಟ್ಟು ಇರಬೇಕು, ತುಂಬ ತೆಳು ಕೂಡ ಅಲ್ಲ, ದಪ್ಪ ಕೂಡ ಅಲ್ಲ. ಈಗ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕುದಿ ಬರಲಿಕ್ಕೆ ಇಟ್ಟಿದ್ದೇನೆ. ಈಗ ಇದು ಕುದಿ ಬರಲಿ ಅಷ್ಟರವರೆಗೆ ಇಲ್ಲಿ ನಾನು 5 ಲೋಟೆಯನ್ನು ರೆಡಿ ಮಾಡಿ ಇಟ್ಟಿದ್ದೇನೆ. ಹಾಗೆಯೇ ಬಾಳೆ ಎಲೆಯನ್ನು ಈ ರೀತಿ ಕಟ್ ಮಾಡಿ ಚೆನ್ನಾಗಿ ತೊಳೆದು ಇಟ್ಟಿದ್ದೇನೆ. ಬಾಳೆ ಎಲೆಯನ್ನು ಈ ರೀತಿ ಒಂದು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಚಿಕ್ಕ ತುಂಡು ಗ್ಲಾಸ್ನ ಒಳಗೆ ಈ ರೀತಿ ಸೆಟ್ ಮಾಡಿದ್ದೇನೆ ನೋಡಿ. ಆನಂತರ ಈ ರೀತಿ ಇನ್ನೊಂದು ಬಾಳೆ ಎಲೆಯನ್ನು ತಗೊಂಡು ಇದರ ಒಳಗೆ ಈ ರೀತಿ ಫೋಲ್ಡ್ ಮಾಡಿ ಇಡಬೇಕು. ಫುಲ್ಲು ರೌಂಡ್ ಒಂದು ಫೋಲ್ಡ್ ಬಂದರೆ ಇನ್ನೊಂದು ಎಕ್ಸ್ಟ್ರಾ ಎಳೆ ಬೇಕಾಗಿಲ್ಲ, ಇಷ್ಟೇ ಸಾಕಾಗ್ತದೆ. ನೋಡಿ, ಮೇಲೆ ಮತ್ತೆ ಎಕ್ಸ್ಟ್ರಾ ಇದ್ದದನ್ನು ಕಟ್ ಮಾಡಿ ತೆಗಿಬೋದು. ಒಂದು ವೇಳೆ ಎಳೆ ಏನಾದರೂ ಕಡಿಮೆ ಆದರೆ, ಗ್ಯಾಪ್ ಇದ್ದರೆ ಈ ರೀತಿ ಸ್ವಲ್ಪ ಒಂದು ಎಳೆಯನ್ನು ಸೇರಿಸಿಕೊಂಡು ಆನಂತರ ಇದನ್ನು ಈ ರೀತಿ ಕಟ್ ಮಾಡಿಕೊಳ್ಬೇಕು. ನಮ್ಮ ಇಡ್ಲಿ ಪಾತ್ರೆ ಎಷ್ಟು ಎತ್ತರಕ್ಕಿದೆ ಆ ರೀತಿ ನೋಡಿಕೊಂಡು ಇದನ್ನು ಸೆಟ್ ಮಾಡ್ಬೋದು. ನಾನು ಇದೇ ರೀತಿ ಎಲ್ಲವನ್ನು ಸೆಟ್ ಮಾಡಿ ಇಟ್ಟಿದ್ದೇನೆ. ಈಗ ಇದಕ್ಕೆ ಇಡ್ಲಿ ಹಿಟ್ಟನ್ನು ಹಾಕಿಕೊಳ್ಬೇಕು. ಹಾಕುವ ಮೊದಲು ಇನ್ನೊಮ್ಮೆ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿ ಆನಂತರ ನೋಡಿ ಸ್ವಲ್ಪ ಸ್ವಲ್ಪವೇ ಒಂದು 3/4 ಭಾಷೆಯಷ್ಟು ಹಾಕಿಕೊಳ್ಬೇಕು, ತುಂಬ ಫುಲ್ಲಾಗಿ ಹಾಕೋದು ಬೇಡ. ನೋಡಿ, ಈ ರೀತಿ 3/4 ಭಾಷೆಯಷ್ಟು ಹಾಕಿಟ್ಟಿದ್ದೇನೆ. ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಕೂಡ ಚೆನ್ನಾಗಿ ಕುದಿ ಬಂದಿದೆ. ರೆಡಿ ಮಾಡಿದ ಗ್ಲಾಸನ್ನು ಇಡ್ಲಿ ಪಾತ್ರೆಯೊಳಗೆ ಇಟ್ಟು ಇದನ್ನು 25 ನಿಮಿಷದವರೆಗೆ ಬೇಯಿಸಿಕೊಳ್ಬೇಕು. ಇದನ್ನೀಗ 25 ನಿಮಿಷ ಬೇಯಿಸಿದ ನಂತರ ಗ್ಯಾಸ್ ಆಫ್ ಮಾಡಿ ಇದನ್ನು ಬೇಯಲಿಕ್ಕೆ ಇಟ್ಟು 25 ನಿಮಿಷ ಆಗಿದೆ. ನೋಡಿ, ಒಂದು ಟೂತ್ ಪಿಕ್ಕಲ್ಲಿ ಬೇಕಾದರೆ ಈ ರೀತಿ ಚೆಕ್ ಮಾಡಿಕೊಳ್ಬೋದು. ನೋಡಿ, ಕಡ್ಡಿಗೆ ಸ್ವಲ್ಪ ಅಂಟೋದಿಲ್ಲ, ಚೆನ್ನಾಗಿ ಬೆಂದಿದೆ. ಗ್ಯಾಸ್ ಆಫ್ ಮಾಡಿದ ನಂತರ ಇದನ್ನು ಈ ರೀತಿ ತೆಗೆದು ಬಿಡಿ, ತೆಗೆದು ಕೆಳಗಿಡಿ. ಅದರಲ್ಲೇ ಬಿಟ್ಟು ಮುಚ್ಚಳ ಮುಚ್ಚಿದರೆ ನೀರು ಹಿಡಿತದೆ. ತುಂಬ ಬಿಸಿ ಇದೆ, ಜಾಗ್ರತೆಯಿಂದ ತೆಗಿಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಗ್ಲಾಸಿನಿಂದ ಈ ರೀತಿ ತೆಗೆದು ಬಿಡಿ.
ನೋಡಿ ತುಂಬ ಈಸಿಯಾಗಿ ತೆಗಿಲಿಕ್ಕೆ ಕೂಡ ಬರ್ತದೆ, ಗ್ಲಾಸಿಗೆ ಕೂಡ ಅಂಟ್ಕೊಳ್ಳೋದಿಲ್ಲ. ಮಾತ್ರ ಈ ರೀತಿ ಮಾಡಿದ ಮೂಡೆ ಕಡುಬು ತಿನ್ನಲಿಕ್ಕೆ ತುಂಬಾ ರುಚಿ. ಇದು ಕಡುಬು ಮಾಡಿ 4-5 ದಿನ ಫ್ರಿಜ್ನಲ್ಲಿ ಗಾಳಿ ಹೋಗದ ಹಾಗೆ ಕವರ್ ಮಾಡಿ ಇಟ್ಟು ಬೇಕಾದಾಗ ಇಡ್ಲಿ ಸ್ಟೀಮರಲ್ಲಿ ಇನ್ನೊಮ್ಮೆ ಬೇಯಿಸಿ ಚಟ್ನಿ, ಸಾಂಬಾರು, ಮೀನು ಸಾರು, ಚಿಕನ್ ಸಾರು ಜೊತೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ. ಇವತ್ತಿನ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.